ರಾಮ ಮಂದಿರ ನಿರ್ಮಾಣಕ್ಕೂ ಕಾಂಗ್ರೆಸ್ಸು ಇಲ್ಲದ ಅಡೆತಡೆಗಳನ್ನು ನಿರ್ಮಾಣ ಮಾಡ್ತು. ರಾಮನನ್ನ ಕಾಲ್ಪನಿಕ ವ್ಯಕ್ತಿ ಅಂತ ಕರೆದ್ರು, ರಾಮಾಯಣವೇ ಸುಳ್ಳು ಅಂತ ಹೇಳಿದರು, ರಾಮ ಹುಟ್ಟಿರೋದಕ್ಕೆ ಸಾಕ್ಷಿಯಲ್ಲಿದೆ ಅಂತ ಕೇಳಿದ್ರು. 500 ವರ್ಷಗಳ ನಿರಂತರ ಹೋರಾಟ, ಸಂಘರ್ಷ, ಭಕ್ತಿ ಭಾವದ ಚಳುವಳಿಯ ಜೊತೆಗೆ ಎಲ್ಲರ ಮನದ ಸದಿಚ್ಛೆಗಳು ಈಡೇರ್ತಿರುವಂಥ ಈ ಶುಭ ಗಳಿಗೆಯಲ್ಲಿ 31 ವರ್ಷದ ಹಿಂದೆ ಯಾವುದೋ ಗಲಾಟೆ ಆಗಿತ್ತು ಅಂತ ಆ ಕೇಸ್ ವಾಪಸ್ ತೆಗೆದು ಈಗ ಬಂಧಿಸ್ತಾರೆ ಅಂತ ಹೇಳಿದ್ರೆ ಇವ್ರ ಪಾಪದ ಕೊಡ ತುಂಬಿದೆ, ಈ ಸರ್ಕಾರದ ಪಾಪದ ಕೊಡ ತುಂಬಿದೆ. ನಾನು ಅವ್ರಿಗೆ ಕೇಳಕ್ಕೆ ಬಯಸ್ತೇನೆ, ನೀವು SDPI PFI ಅಂತ ದೇಶದ್ರೋಹಿ ಸಂಘಟನೆಗಳ ಕೇಸ್ಗಳನ್ನು ವಾಪಸ್ ಪಡೆದ್ರಿ, ರಾಮಭಕ್ತರ ಮೇಲಿನ ಕೇಸ್ನ 33 ವರ್ಷಗಳ ನಂತರ ಮತ್ತೆ ರೆಸ್ಟೋರ್ ಮಾಡಿ ಅವರುಗಳನ್ನು ಬಂಧಿಸ್ತೀರಿ. ಅದು ಮಂದಿರದ ಉದ್ಘಾಟನೆ ಅಂತ ಶುಭಗಳಿಗೆ ಆಗುವಂಥ ಸಂದರ್ಭಗಳಲ್ಲಿ ಬಹುಶಃ ನಿಮಗೆ ಇದಕ್ಕಿಂತ ನಾನೇನು ಹೇಳೋಕ್ಕಾಗಲ್ಲ, ನಿಮ್ಮ ಪಾಪದ ಕೂಡ ತುಂಬಿದೆ ಅಂತ ಅಷ್ಟೇ ಹೇಳ್ಬೋದು.